ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪವನ್ ಲೈವಲ್ಲಿದ್ದಾರೆ, ಡೆಸ್ಕ್ ಲೈವಲ್ಲಿ. ಪವನ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪವನ್, ಏನಿದು ಹೊಸದಾಗಿ ಈ ಒಂದು ಉಪಚುನಾವಣೆಯಲ್ಲಿ, ಹಿರಿಯೂರಿನ ಉಪಚುನಾವಣೆಯಲ್ಲಿ ಸಣ್ಣ ಚಿತ್ತಯ್ಯ ಅವರ ಹೆಸರು ಕೇಳಿಬಂದಿದೆ. ಇಷ್ಟು ದಿನ ಸುಧಾಕರ್ ಅವರ ಪುತ್ರ ಸುಹಾಸರವರಿಗೆ ಕಾಂಗ್ರೆಸ್ಸಿನಿಂದ ಟಿಕೆಟ್ ಅನ್ನುವಂಥದ್ದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಈಗ ಅಚ್ಚರಿಯ ನಿಟ್ಟಿನಲ್ಲಿ ರೀತಿಯಲ್ಲಿ ಇವರ ಹೆಸರು ಕೇಳಿಬಂದಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ಬಳುವಳಿ ಇತ್ತು ಕಾಂಗ್ರೆಸ್ನಲ್ಲಿ. ಯಾರಾದರೂ ಶಾಸಕರು ಮೃತಪಟ್ಟರೆ ಅವರ ಹೆಂಡತಿಗೆ ಮಕ್ಕಳಿಗೆ ಟಿಕೆಟ್ ಕೊಡುವಂತಹ ಒಂದು ಬಳುವಳಿ. ಆ ಬಳುವಳಿ ಈಗೆಲ್ಲೋ ಒಂದು ಕಡೆ ಬ್ರೇಕ್ ಆಗುತ್ತಾ? ಶ್ರೀನಿವಾಸ ವೈದ್ಯ, ಏನು ಹಿರಿಯೂರು ಉಪಚುನಾವಣೆ ಇದೆಯಲ್ಲ, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಒಂದಂತಕ್ಕೆ ಕಾವೇರ್ತಲೇ ಇದೆ. ಅಂದರೆ ದೋಸ್ತಿ ಪಕ್ಷಗಳಾದ JDS ಮತ್ತು BJPಯಲ್ಲಿ ಯಾರು ಈ ಕ್ಷೇತ್ರವನ್ನು ತಮ್ಮ ವಶದಲ್ಲಿಟ್ಕೋಬೇಕು, ಯಾರು ಅಭ್ಯರ್ಥಿಯನ್ನು ಹಾಕಬೇಕು ಅಂತ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಏನು ಸರ್ಕಾರ ಇದ್ದರೂ ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಏನು ಗೆಲುವಿನ ಮಾನದಂಡ ಇಟ್ಕೊಂಡು ಸ್ಟ್ರಾಟಜಿ ಏನು ಮುಂದುವರಿತಾ ಇದೆ. ಅಂದರೆ ಸಹಜವಾಗಿ ಕಾಂಗ್ರೆಸ್ಸಲ್ಲಿ ಒಂದು ಸಂಪ್ರದಾಯ ನಡ್ಕೊಬಂದಿತ್ತು. ನೀವು ಹೇಳ್ದಾಗೆ ಏನು ಅಂದರೆ ಸತ್ತವರ ಕುಟುಂಬ ಯಾರೇ ಸತ್ತರೋ ಅವ್ರ ಸತ್ತ ಕುಟುಂಬಕ್ಕೆ ಟಿಕೆಟನ್ನು ಕೊಡೋಂಥದ್ದು ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಬಂದಿದ್ರು. ಇದು ಫಸ್ಟ್ ಟೈಮ್ ಏನು ಅಂದರೆ ಹಿರಿಯೂರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ CM DK ಶಿವಕುಮಾರ್ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಸಂಚಿತಯ್ಯ ಅಂತಂದವರು ಭಾಳ ವರ್ಷಗಳಿಂದ ಇನ್ನು ವಿಶ್ವೇಶ್ವರಯ್ಯ ಜಲ ನಿಗಮ ಮಂಡಳಿಯಲ್ಲಿ ಕೆಲಸ ಮಾಡಿಕೊಂಡು ಹಿರಿಯೂರಿನ ಅಂದರೆ ವಾಣಿವಿಲಾಸಿ ಏನು ಸಾಗರ ಇದೆಯಲ್ಲ, ಮಾರಿಕಣಿವೆ ಅಂತ ಕರೀತಾರೆ ಆ ಭಾಗದಲ್ಲಿ. ಆ ಮಾರಿಕಣಿವೆ ಡ್ಯಾಮ್ಗೆ ನೀರು ತುಂಬಿಸುವಂಥದ್ದು ಒಂದು ವಿಶೇಷ ಚೇತನವಂತ ಕೊಟ್ಟಂಥವ್ರು. ಅದು ಒಣಗೋಗಿತ್ತು ಆ ಡ್ಯಾಮು, ಅದನ್ನು ಕೊಟ್ಟು ಅಲ್ಲಿನ ಏನು ತ್ವರೆ ಅಂತ ಬರೆಯಿಸ್ತಾರೆ ಆ ಪದದ ಅಲ್ಲಿ ಆ ಭಾಗದಲ್ಲಿ, ಆ ತ್ವರೆಗೆ ಒಂದು ಜೀವ ಕೊಟ್ಟಂಥವರು ಸಂಚಿತಯ್ಯನವರು. ಹೀಗಾಗಿ ಸಂಚಿತಯ್ಯವ್ರನ್ನ ಕ್ಯಾಂಡಿಡೇಟ್ ಯಾಕೆ ಮಾಡಬಾರ್ದು ಅನ್ನೋದು CM DK ಶಿವಕುಮಾರ್ ಅವರ ತಲೆಯಲ್ಲಿ ಓಡ್ತಾ ಇರೋಂಥ. ಸಂಚಿತಯ್ಯವರು ಕಳೆದ ಒಂದು 20 ವರ್ಷಗಳಿಂದ ಸಹ ಅಧಿಕಾರಿಯಾಗಿದ್ದರು, ಏನು KS ಅಧಿಕಾರಿಯಾಗಿದ್ದರು ಕೂಡ ಅವರು ಹಿರಿಯೂರ ಕಡೆ ಒಂದು ಫೋಕಸ್ ಮಾಡಿದರು. ಇವರು ಮೂಲತಃ ಪಾಗೋಡ ತಾಲೂಕಿನವರು ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಪಾಗೋಡದವರೇ ಆಗಿದ್ದಾರೆ. ಹಾಗಾಗಿ ಹಿರಿಯೂರಲ್ಲಿ ಮತ್ತು ಕಾಡುಗೊಲ್ಲ ಕಮ್ಯುನಿಟಿಯವರಾಗಿರೋಂಥ ಸಂಚಿತಯ್ಯನವರು ಅವರ ಸಮುದಾಯದ ಸಂಖ್ಯೆ ಜಾಸ್ತಿ ಇರೋದರಿಂದ ತಮ್ಮ ಏನು ಸೇವಾ ಅಧಿಕಾರಾವಧಿ ಮುಗಿದ ನಂತರ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ರಾಜಕಾರಣಕ್ಕೋಸ್ಕರ ಬರೋ ಕಾರಣದಿಂದಾಗಿ ಹಿರಿಯೂರಲ್ಲಿ ಅವರು ಒಂದು ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದಾರೆ. ಮತ್ತು ಅವ್ರ ಕಮ್ಯುನಿಟಿ ಕಾಡುಗೊಲ್ಲ ಕಮ್ಯುನಿಟಿ ಕೂಡ ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಇರೋದರಿಂದ ಕಾರಣವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಏನು ಈಗ D ಸುಧಾಕರ್ ಅವರು ಸಾವನ್ನಪ್ಪಿದ ನಂತರ ಅವರ ಮಗ ಸುಹಾಸ್ ಸುಧಾಕರ್ ಅವ್ರಿಗೆ ಕೊಡಬೇಕು ಅನ್ನೋದೊಂದು ಒಂದು ಮಾತುಕತೆ ನಡೀತಾ ಇತ್ತು. ಆದರೆ ಈ ಮಧ್ಯೆ ಅಚ್ಚರಿ ಅಭ್ಯರ್ಥಿನ ತಂದು ಸುಧಾಕರ್ ಅವ್ರ ಪುತ್ರನ ಬದಲು ಸಂಚಿತಯ್ಯವ್ರಿಗೆ ಕಾಂಗ್ರೆಸ್ ಅಭ್ಯರ್ಥಿ ಮಾಡಬೇಕು ಅನ್ನೋದು CM DK ಶಿವಕುಮಾರ್ ಹಾಗೂ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರ ಒಂದು ಮಾತಾಗಿದೆ. ಅಂದರೆ ಅವರ ಆಲೋಚನೆ ಆಗಿದೆ ವಿಶ್ವಾಸವಾಗಿದೆ. ಪವನ್, ಇನ್ನೊಂದು ವಿಚಾರ ಏನು ಅಂತಂದರೆ, ಮುಂಬರುವ ದಿನಗಳಲ್ಲಿ ಒಂದು ವೇಳೆ ಸುಹಾಸ್ ಅವರಿಗೆ ಟಿಕೆಟ್ ಕೊಡದೇ ಇದ್ದಂತಹ ಪಕ್ಷದಲ್ಲಿ ಇತ್ತೀಚೆಗಷ್ಟೇ ಸುಹಾಸ್ ಅವರು ಹೋಗಿ ಸತೀಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಬಂದರು ಅಂತ ಒಂದು ಮಾಹಿತಿಗಳು ಹರಿದಾಡ್ತಾ ಇತ್ತು. ಮುಂಬರುವ ದಿನಗಳಲ್ಲಿ ಜಾರಕಿಹೊಳಿ ಅವರವರು ಸುಹಾಸ್ ಹೆಸರನ್ನು ಮೆನ್ಷನ್ ಮಾಡೋದು ಅಥವಾ ರೆಕಮೆಂಡ್ ಮಾಡೋದು ಒಂದು ಕಡೆ DK ಶಿವಕುಮಾರ್ ಕೊಡದೇ ಇದ್ದಾಗ ಆಗ ಆ ಇಬ್ಬರು ಉಭಯ ನಾಯಕರ ಮಧ್ಯೆ ಬಿರುಕು ಉಂಟಾಗುವಂತಹ ಚಾನ್ಸಸ್ ಏನಾದರೂ ಇರುತ್ತಾ, ಅಥವಾ ಸಣ್ಣ ಚಿತ್ತಯ್ಯನವರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಆ ಭಾಗದಲ್ಲಿ D ಸುಧಾಕರ್ ಅವರ ಬೆಂಬಲಿಗರು ಇವರನ್ನು ಸಪೋರ್ಟ್ ಮಾಡ್ತಾರೆ? ಹೆಂಗಿದೆ ವಾತಾವರಣ? ವಿಶ್ವಾಸ ಏನಂದರೆ ಈಗ ಸದ್ಯಕ್ಕೆ ಸುಧಾಕರ್ ಅವ್ರ ಪುತ್ರ ಸುಧಾಕರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮೀಟ್ ಆಗಿರೋದು ಒಂದು ಏನು ಕ್ಷೇತ್ರದಲ್ಲಿರೋಂಥ ಲೋಕೋಪಯೋಗಿ ಇಲಾಖೆಗಳ ಸಂಬಂಧಪಟ್ಟಂಥ ಯೋಜನೆಗಳ ಬಗ್ಗೆ ಅಂತಂದೇಳಿ ಒಂದು ಮೇಲ್ನೋಟದ ಒಂದು ಚರ್ಚೆ ಇದೆ. ಆದರೂ ಸಹಜವಾಗಿ ಬೈ ಎಲೆಕ್ಷನ್ ನಡೀತಾ ಇದೆ. ಹೀಗಾಗಿ ನನ್ನನ್ನು ಮನ್ನಿಸಿ ಮತ್ತೆ ನನ್ನನ್ನು ಒಂದು ಸಹಕರಿಸಿ ನನ್ನ ಗೆಲುವಿಗಾಗಿ ತಂದೆಯ ನಂತರ ನನಗೊಂದು ಅವಕಾಶ ಕೊಡಿ ಅನ್ನೋದು ಸುಧಾಕರ್ ಅವರ ವಾದ ಆಗಿದೆ. ಮತ್ತು ಸಹಜವಾಗಿ ಕಾಂಗ್ರೆಸ್ ಅದು ನಡೆಸ್ಕೊಂಬರ್ತಾ ಇತ್ತು. ಆದರೆ ಈ ಬಾರಿ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಏನು ಅಂದರೆ ಸುಧಾಕರ್ ಅವರು ಜಾತಿ ಮೀರಿಯ ರಾಜಕಾರಣವನ್ನು ಹಿರಿಯೂರಲ್ಲಿ ಕಟ್ಕೊಂಡಂಥವ್ರು. ಅಂದರೆ ಅವರ ಕಮ್ಯುನಿಟಿ ಅವರು ಜೈನ ಕಮ್ಯುನಿಟಿ ಆಗಿದ್ದರು, ಆದರೆ ಜಾತಿಯ ಮೀರಿ ರಾಜಕಾರಣವನ್ನು ಮಾಡ್ಕೊಂಬಂದಂಥವ್ರು ಯಾರು D ಸುಧಾಕರ್ ಅವರು. ಅವರದ್ದೇ ಅವರ ಮಗ ಮಾಡ್ತಾರಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಆದರೆ CM DK ಶಿವಕುಮಾರ್ ಅವರು ಹಾಗೂ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವ್ರ ತಲೆಯಲ್ಲಿ ಏನು ನೋಡ್ತಾ ಇದೆ ಅಂದರೆ, ಸುಧಾಕರ್ ಅವರ ಮಗನನ್ನು MLC ಅಥವಾ ಏನಾದರೂ ಬೇರೆ ಒಂದು ಸ್ಥಾನಮಾನ ಕೊಟ್ಟು ಸಂಚಿತಯ್ಯ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡಬೇಕು ಅನ್ನೋದು ಒಂದು ಇದಿದೆ. ಯಾಕೆಂದರೆ ಗೊಲ್ಲ ಕಮ್ಯುನಿಟಿ ಅತಿ ಹೆಚ್ಚು ವೋಟರ್ಸ್ ಇರೋವಂಥದ್ದು.
2013ರಲ್ಲಿ ಕೃಷ್ಣಪ್ಪನವ್ರು ನಿಲ್ತಾರೆ. ಕೃಷ್ಣಪ್ಪ ಅವ್ರು ನಿಂತಾಗ ಅವ್ರು ಸೋಲ್ತಾರೆ. 2018ರಲ್ಲಿ ಅದನ್ನು ಎನ್ಕ್ಯಾಚ್ ಮಾಡ್ಕೊಂಡು ಪೂರ್ಣಿಮಾ ಅವ್ರು ಗೆಲ್ತಾರೆ. ಪೂರ್ಣಿಮಾ ಅವರು ಕೂಡ ಕಾಡಗೋಲ ಕಮ್ಯುನಿಟಿಯವರು. ಈಗ BJP ಆಗಲಿ JDS ಆಗಲಿ ಮುಂದಿನ ಏನೋ ಒಂದು ಒಮ್ಮತದ ಅಭ್ಯರ್ಥಿ ಆದಾಗ ಸಹಜವಾಗಿ ಅವರು ಕಾಡಗೋಲ ಕಮ್ಯುನಿಟಿ ಅವ್ರನ್ನ ರೆಪ್ರೆಸೆಂಟ್ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಅವ್ರಿಗೆ ಒಂದು ಕೌಂಟ್ರ್ ಮಾಡಲು CM DK ಶಿವಕುಮಾರ್ ಅವರು ಈ ಪ್ಲಾನ್ ಮಾಡಿದ್ದಾರೆ. ಅಂದರೆ ಸಂಚಿತಯ್ಯವ್ರನ್ನ ತರೋದ್ರಿಂದ, ಮತ್ತು ಸಂಚಿತಯ್ಯವರು ಹಿರಿಯೂರಲ್ಲಿ ಸಾಕಷ್ಟು ಕಳೆದ ಒಂದು 10-15 ವರ್ಷಗಳಿಂದ ನೀರಾವರಿ ವಿಚಾರವಾಗಿರ್ಬೋದು, ಅಲ್ಲಿನ ಸ್ಥಳೀಯ ವಿಚಾರವಾಗಿ ಅವರು ಕೆಲಸ ಮಾಡ್ತಾರೆ. ಅದಲ್ಲದೆ ನಾಳೆಯಿಂದ 3 ದಿನ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲಿ ಹಿರಿಯೂರಲ್ಲಿ 3 ದಿನ ಎಲ್ಲ ಟೆಂಪಲ್ ರನ್ ಮತ್ತು ಪ್ರತಿಯೊಂದು ಹೋಬಳಿಗೂ ವಿಸಿಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಇವರ ಒಂದು ನಡೆ ಏನು ಸಂಚಿತಯವರ ನಡೆ ನೋಡಿದಾಗ ಅವರು ಉಪಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋದು ಬಹುತೇಕ ಖಚಿತ ಅನ್ನೋದು ಏನು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥ ಮಾತು. ಓಕೆ ಪವನ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇದು ಹಿರಿಯೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ವಿಚಾರ.